ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರಾಡಬ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ನ ಬ್ರಿಮ್ಸ್ನಲ್ಲಿ ಚಿಕಿತ್ಸೆಗಾಗಿ ಪರದಾಡಿದ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಎಕ್ಸ್ರೇಗಾಗಿ ಪರದಾಡಿದರೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಟ. ಔರಾದ್ ಪಟ್ಟಣ ಆನಂದ್ ಕರ್ಬಾಳೆ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಅನ್ನೋದು ಕಂಡು ಬಂದಿದೆ. ಔರಾದ್ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಬ್ರಿಮ್ಸ್ಗೆ ರವಾನೆ ಮಾಡಲಾಗಿದೆ. ಇನ್ನು ಸೂಕ್ತ ಚಿಕಿತ್ಸೆ ಸಿಗದ ಹಿನ್ನೆಲೆ ಬ್ರಿಮ್ಸ್ ನಿರ್ದೇಶಕರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಬಂಧಿಗಳು ಕೂಡ. ನಿರ್ದೇಶಕ ಶಕುಂತಲಾ ಕೌಜಲ್ಗಿ ಅವರಿಗೆ ಕರೆ ಮಾಡಿದ್ರೆ ಬೇರೆ ಯಾರೋ ರಿಸೀವ್ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಉಡಾಫಿ ಉತ್ತರ ನೀಡಿದ್ರಂತೆ ಡಿಎಚ್ಒ. ಇನ್ನು ನನಗೂ ಬ್ರಿಮ್ಸ್ಗೂ ಸಂಬಂಧವೇ ಇಲ್ಲ ಎಂಬ ಉತ್ತರ ನೀಡಿದ್ರಂತೆ ಡಿಎಚ್ಒ ಅವರು. ಹಲವು ದಿನಗಳಿಂದ ಎಕ್ಸ್ರೇಗಾಗಿ ಪರದಾಡ್ತಿದ್ದಾರೆ ರೋಗಿಗಳು. ಇನ್ನು ಕಡಿವಾಣ ಹಾಕಲು ಜಿಲ್ಲಾಡಳಿತ ವಿಫಲವಾಗ್ತಿದೆ ಅನ್ನೋದು ಇಲ್ಲಿ ಕಂಡು ಬಂದಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸುವಂತಹ ರೋಗಿಗಳು ಎಕ್ಸ್ರೇಗಾಗಿ ನಿತ್ಯ ಪರದಾಟ ನಡೆಸುವಂತಾಗಿದೆ. ಪ್ರತಿ ಸಲ ದೂರದ ಊರಿಂದ ಬಂದ್ರೆ ಇದೇ ರೀತಿ ಆಗುತ್ತೆ. ಇನ್ನು ನಮ್ಮ ಮೇಲೆ ಗುಂಡಾವರ್ತನೆ ತೋರ್ತಾರೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ಮೇಲಾದ್ರೂ ಬ್ರಿಮ್ಸ್ ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸಿ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಸರಿಸುಮಾರು 12:30 ಗಂಟೆಗೆ ಸುಮಾರಿಗೆ ಒಂದು ಔರಾದ್ ಪಟ್ಟಣದ ಒಂದು ಹ್ಯಾಂಗಿಂಗ್ ಕೇಸ್ನ ಪೇಷಂಟ್ ಆನಂದ್ ಭೀಮ್ರಾವ್ ಅಂಥೇಳಿ ನಾವು ಪೇಷಂಟ್ಗೆ ಕರೆದುಕೊಂಡು ಬಂದಾಗ ಎಮರ್ಜೆನ್ಸಿಯಿಂದ ಒಂದು ಎಕ್ಸ್ರೇ ಸಲುವಾಗಿ ವೈದ್ಯರು ಒಂದು ರಿಪೋರ್ಟ್ ಬರೆದಿದ್ದಾಗ ಎಕ್ಸ್ರೇ ತೆಗಿಸ್ಬೇಕಂತೇಳಿ ನಾವು ಎಕ್ಸ್ರೇಗೆ ಹೋದಾಗ ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವು ಕಾದರೂ ಕೂಡ ಅಲ್ಲಿ ಎಕ್ಸ್ರೇ ಮಷೀನೇ ಬಂದಿದೆ. ಈಗ ಎಕ್ಸ್ರೇ ಮಷಿನ್ ಯಾಕೆ ಬಂದಿದೆ ಅಂತೇಳಿ ಅಲ್ಲಿ ಟೆಕ್ನಿಷಿಯನ್ನೇ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮದು ಒಂದೇ ಪೇಷಂಟ್ ಅಂತಿಲ್ಲ, ಅಲ್ಲಿ ಮುಂಜಾನೆಯಿಂದ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ ಬಂದ ನೂರಾರು ಪೇಷಂಟ್ಗಳು ಈಗ ಹಿಂದಿರುಗಿಸಿದ್ದಾರೆ. ಯಾಕೆಂದರೆ ಮಷಿನ್ ಖರಾಬಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಬ್ರಿಮ್ಸ್ನ ನಿರ್ದೇಶಕರಾದಂಥ ಕೌಜಲ್ಗಿ ಮೇಡಮ್ ಅವ್ರಿಗೆ ಕರೆ ಮಾಡಿದಾಗ ಅವರು ಅವರ ಪತಿಗೆ ಒಂದು ಫೋನನ್ನು ಅವ್ರ ಕೈಗೆ ಕೊಟ್ಬಿಡ್ತಾ ಇದ್ದಾರೆ. ಈ ತಾವು ವಿಡಿಯೋ ರೆಕಾರ್ಡ್ನಲ್ಲಿ ಕಾಲ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಅವರು ಕರೆ ಮಾಡಿದರೆ ಅವರು ಉತ್ತರಿಸ್ತಾ ಇಲ್ಲ ಸರಿಯಾಗಿ. ಈಗ ಒಂದು ಸಾರ್ವಜನಿಕರು, ಇದು ದೀನದಲಿತರು, ಬಡವರು ಬರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ನೋಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಈ ಆಸ್ಪತ್ರೆ ಒಂದು ಮರಣವಾಗಿ ಒಂದು ಮರಣದಂಡನೆ ಎಂದು ಏನು ಹೇಳ್ತಾರೆ ಅಂತಹ ಒಂದು ಪರಿಸ್ಥಿತಿ ಇವತ್ತಿಲ್ಲಿ ಬ್ರಿಮ್ಸಲ್ಲಿ ಉದ್ಭವವಾಗಿದೆ. ಏಕೆಂದರೆ ಇದನ್ನು ಇಂಥ ಒಂದು ಈ ಒಂದು ಎಕ್ಸ್ರೇಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಗೊತ್ತು. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ಇದೆ ಅಂದರೆ ಇದು ಬಹಳ ನಾಚಿಕೆಯ ಸಂಗತಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಕೂಡಲೇ ಏನಪ್ಪ ಅಂದರೆ ಅವರಿಗೆ ಅಮಾನತ್ತು ಮಾಡಬೇಕು. ಇಲ್ಲಿ ಒಂದು IAS ಕೇಡರ್ ಅಧಿಕಾರಿಗಳನ್ನು ನೇಮಿಸಿದಾಗ ಮಾತ್ರ ಈ ಒಂದು ಸುಧಾರಣೆ ಆಗ್ತದೆ ಅಂತೇಳಿ ನಮಗೆ ನಂಬಿಕೆ ಇದೆ. ಅಲ್ಲ, ಈಗ ಈ ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ 100 ಜನ ಬಡವರ ಬರ್ತಾರೆ. ಇದು ಎಷ್ಟು ದಿನದಿಂದ ಬಂದದ ಮತ್ತು ಇವತ್ತು ಯಾರ್ಯಾರಿಗೆ ಫೋನ್ ಹಚ್ಚಿರಿ ಸ್ಕ್ಯಾನ್ ಮಾಡಿಸ್ಕೋ? ಇವತ್ತು ನಾವು ಮುಂಜಾನೆ ಬಂದಾಗ ಇಲ್ಲಿ ಮುಂಜಾನೆಯಿಂದ ಬಂದಿದೆ ಅಂಥೇಳಿ ಅಲ್ಲಿಂದ ಸಿಬ್ಬಂದಿಗಳು ಹೇಳಿದ್ದಾರೆ. ತಾವು ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದಿದೆ ಅಂತ ಹೇಳಿದಾಗ ನಾವು ನಮ್ಮ ಬೀದರ್ ಜಿಲ್ಲೆಯ ಸಂಸದರಂತ ಸನ್ಮಾನಿಸಿದ ಸಾಗರ್ ಖಂಡ್ರೆ ಸಾಹೇಬರಿಗೆ ಕಾಲ್ ಮಾಡಿದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದೆವು. ಮಾನ್ಯ CS ಅವರಿಗೆ ಕರೆ ಮಾಡಿದ್ರು. ಅವರು ನನಗೆ ಇದು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮಾನ್ಯ DHO ಅವರಿಗೆ ಕರೆ ಮಾಡಿದ್ರು. ಆ ಬ್ರಿಮ್ಸ್ ಆಸ್ಪತ್ರೆ ನನಗೆ ಸಂಬಂಧ ಇಲ್ಲ, ತಾವು ಕೌಜಲ್ಗಿ ಮೇಡಮ್ ಅವರಿಗೆ ಮಾತಾಡ್ರಿ ಅಂತೇಳಿ ಒಂದು ಇಂಥ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಈ ರೀತಿ ಉತ್ತರ ಕೊಡದೆ ಸಾರ್ವಜನಿಕರು ಯಾರಿಗೆ ಕೇಳಬೇಕಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು DHO ಅವರ ಹೆಡ್ ಆಫ್ ದಿ ಬಾಸ್ ಇರ್ತಾರೆ, ಆದರೆ ಬ್ರಿಮ್ಸ್ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ತಾವು ಕೌಜಲ್ಗಿ ಮೇಡಮ್ಗೆ ಮಾತಾಡ್ರಿ. ಕೌಜಲ್ಗಿ ಮೇಡಮ್ ಅವ್ರ ಪತಿ ಕೈಯಲ್ಲಿ ಫೋನ್ ಕೊಡ್ತಾ ಇದ್ದಾರೆ. ನಾವು ಯಾರಿಗೆ ಕೇಳಬೇಕು, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ಸಾರ್ವಜನಿಕರಿಗೆ ನೋವು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಉದ್ಭವವಾಗಿದೆ. ಈ ಬ್ರಿಮ್ಸ್ ಆಸ್ಪತ್ರೆಯ ಒಂದು ವೈದ್ಯರ ತಂಡದ ಮತ್ತು ಅಧಿಕಾರಿಗಳ ಆಪರೇಷನ್ ಬಹಳ ಮುಖ್ಯ ಇದೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈಗ ಎಷ್ಟು ದಿನದಿಂದ ಬಂದಿದೆ ಅದು ಸ್ಕ್ಯಾನಿಂಗ್ ಅವ್ರು ಹೇಳ್ತಾ ಪ್ರಕಾರ ನಾವು ಮುಂಜಾನೆ ಬಂದಿನಿಂದ ಇದು ಬಂದಿದೆ. ಅದು ಎಷ್ಟು ದಿವಸ ಬಂದಿದೆ ಅದು ಅವರು ಅಧಿಕಾರಿಗಳಿಗೆ ಕೇಳಿದಾಗ ಮಾತ್ರ ಗೊತ್ತಾಗುತ್ತದೆ. ಇವತ್ತು ಮುಂಜಾನೆಯಿಂದ ಆದರೂ ಬಂದಿದೆ. ನೂರಾರು ಪೇಷಂಟ್ಗಳಿಗೆ ಇವತ್ತು ಮುಂಜಾನೆಯಿಂದ ವಾಪಸ್ ಇಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ನಮ್ಮ ಬೀದರ್ ಜಿಲ್ಲೆದಾಗ ಎಕ್ಸ್ರೇ ತೆಗಿಲಾಕ ಹೋದ್ರೆ ಅಲ್ಲಿ ಒಂದು 2 ಸ್ಟೂಡೆಂಟ್ ಮಾತ್ರ ಇರ್ತಾರೆ. ಅಲ್ಲಿ ಎಕ್ಸ್ರೇ ಇನ್ಚಾರ್ಜ್ ಕೂಡ ಅಲ್ಲಿ ಇರೋದಿಲ್ಲ. ಅವ್ರಿಗೆ ಕೇಳಿದ್ರೆ ಎಲ್ಲೋಗಿರ ಅಂದ್ರೆ ನಾನು ಕುನೇಲಿ ಎಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ ಅಂತೇಳಿ ಹೇಳ್ತಾರೆ. ಅವ್ರು ಯಾವ ಊರಿಂದ ಬಂದಿದ್ರು? ಅವ್ರು ಚಿಂಚೋಳಿಲಿಂದ ಒಬ್ಬರು ಬಂದಿದ್ದಾರೆ, ಶೇಡಮ್ಲಿಂದ ಬಂದಿದ್ದಾರೆ, ಬಸವ ಕಲ್ಯಾಣ ಬಂದಿದ್ದಾರೆ, ಹುಮ್ನಾಬಾದಿಂದ ಬಂದಿದ್ದಾರೆ, ಮನ್ನೆಕೇಳಿಂದ ಬಂದಿದ್ದಾರೆ ಪೇಷಂಟ್ ತಗೊಂಡು. ನಾವು ಔರಾದಿಂದ ಬಂದೀವಿ ಸರ್. ನಾವು 2 ಗಂಟೆ ಇಲ್ಲಿ ವೇಟ್ ಮಾಡೀವಿ ನಾವು 2 ಗಂಟೆ. ಅಂದರೂ ಕೂಡ ಇಲ್ಲಿ ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರೂ ಇಲ್ಲ.
ಕೇಳಿಕ್ಕೆ ಹೋದ್ರೆ ನಾವು ಕುನಿಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ ನಾನು ಇದು ಖರಾಬ್ ಆಗೈತೆ ಅಂತೇಳಿ ನಾವು ಆಗಲೇ ಅವ್ರಿಗೆ ಹೇಳಿವಿ ಅಂತೇಳಿ ಹೇಳ್ತಾರೆ ಅವ್ರು. ಒಂದು ಜಿಲ್ಲಾಸ್ಪತ್ರೆ ಒಳಗೆ ಎಲ್ಲ ಸೌಲಭ್ಯ ಇರ್ತಾವಂತ ಬಂದ್ರೆ ಇಲ್ಲಿ ಹಿಂಗದ. ಇಲ್ಲಿ ಇಂಥ ಪರಿಸ್ಥಿತಿ ಅದ ಸರ್. ನಮ್ಮ ಸಾಗರ್ ಖಂಡ್ರೆ ಸಾಹೇಬ್ರಿ ಸಂಸದರಿಗೆ ಮಾತಾಡ್ರಿ ಅಂತೇಳಿ ಹೇಳಿದಾಗ ಅವ್ರು ನಾನು ಸರ್ ಇದು ಎಲ್ಲ ಕರೆಕ್ಟ್ ಅದ ಸರ್, ಇವ್ರು ಸುಳ್ಳು ಹೇಳ್ತಾರೆ ಅಂತೇಳಿ ಅವ್ರಿಗೆ ದಾರಿ ತಪ್ಪಿಸಂತ ಕೆಲಸ ಮಾಡತಾರೆ ಇಲ್ಲಿಂದ ಸಿಬ್ಬಂದಿಗಳು. ಅಲ್ಲಿ ಕೇಳಕ್ಕೆ ಹೋದ್ರೆ ಒಬ್ಬರು ಇವರು ಡಾಕ್ಟರ್ ಸರ್ ಅವ್ರು ನನಗೆ ಸಂಬಂಧ ಇಲ್ಲ, ನಾ ಡಾಕ್ಟರ್ ಇಲ್ಲ, ನಾನು ನೋಡಲ್ಲ, ನೀವು ತೊಗೊಂಡು ಅವ್ರ ಪೇಷಂಟಿಗೆ ಅಂತೇಳಿ ಒಬ್ಬರು ಡಾಕ್ಟರ್ ಹೇಳ್ತಾರೆ DS ಅವ್ರ ಎದುರುಗಡೆ. ಇಂಥದ್ದಾದ್ರೆ ನಾವು ಬಡವ್ರಿಗೆ ಹೋಗ್ಬೇಕು. ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟು ಸರ್ಕಾರ ಇಂಥ ದೊಡ್ಡ ಆಸ್ಪತ್ರೆ ಕಟ್ಟಿದ್ರೆ ನಾವು ಎಲ್ಲ ಇವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ ಬಂದರೆ ಇಲ್ಲಿ ನೋಡಿದ್ರೆ ಇವ್ರು ಉಡಾಬೇಕು ಉತ್ತರ ಕೊಟ್ಟು ನಮಗೆಲ್ಲರೂ ಹೊರಗೆ ಓಡಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಗುಂಡಾ ವರ್ತನೆ ಮಾಡ್ತಾರೆ ಇಲ್ಲಿ ಎಲ್ಲ ಡಾಕ್ಟರ್ಸ್ಗಳೆಲ್ಲ. ಅವರೇ ವಿಡಿಯೋ ಮೊಬೈಲ್ ತೆಗೆದು ಅವರೇ ವಿಡಿಯೋ ಮಾಡತ್ತಾರೆ ನಮ್ಮದು. ಇವ್ರು ಇಲ್ಲಿ ಬಂದು ನಮಗೆ ತೊಂದರೆ ಕೊಡೋದು, ನಮ್ಗೆ ಕೆಲಸ ಮಾಡೋಕೆ ಕೊಡಲ್ಲ ನೋಡ್ರಿ ಅಂತೇಳಿ. ನಾವು ಬಂದೇವಪ್ಪ, ನಮ್ಮ ಪೇಷಂಟ್ ಅದ, ನಮ್ಗೆ ಉಳಿಸ್ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳತ್ತಾರೆ. ಅವರೇ ಉಲ್ಟಾ ನಮಗೆ ದಬ್ಬಾಳಿಕೆ ಮಾಡಕ್ಕೆ ನೋಡತ್ತಾರೆ ಡಾಕ್ಟರ್ಸ್ಗಳು. ಇಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಸರ್ ನಮ್ಮಲ್ಲಿ, ನಮ್ಮ ಬೀದರ್ದಾಗ. ಕೂಡಲೇ ಇಂಥ ಅಧಿಕಾರಿಗಳು, ಇಂಥ ಇಂಥ ಡಾಕ್ಟರ್ಸ್ಗಳಿಗೆಲ್ಲ ಇಲ್ಲಿಂದ ಅಮಾನತ್ ಮಾಡಿದ್ರೆ ಮಾತ್ರ ನಮ್ಮ ಬೀದರ್ ಸುಧಾರಣೆ ಆಗ್ತದೆ ಅಂತೇಳಿ ನಾನು ಹೇಳಲು ಬಯಸ್ತೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುನಿಲ್ ಮಿತ್ರ ಅವರದ್ದು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ಶಾಕ್. ಯಾದಗಿರಿ ಜಸ್ಕಾಂ ಎಇ ವೀರೇಶ್ ಹಿರಮಠ್ ಮನೆ ಮೇಲೆ ಲೋಕಾಯುಕ್ತರ ದಾಳಿ. ಯಾದಗಿರಿಯ ಮಾತಾ ಮಾಣಿಕೇಶ್ವರಿ ನಗರದ ವೀರೇಶ್ ಹಿರಮಠ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಮನೆಯಲ್ಲಿ ಇರುವ ವೀರೇಶ್ ಹಿರಮಠ್ ಅವರು ಲೋಕಾಯುಕ್ತ SP ಸಿದ್ದರಾಯ ಬಳರ್ಗಿ ಮಾರ್ಗದರ್ಶನದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಎಂದು ಕಂಡು ಬಂದಿದೆ. ಇನ್ನು ದಾಳಿಯ ವೇಳೆ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಲೋಕಾಯುಕ್ತ ಪೊಲೀಸರು. ಹೋಳಿ ಹಬ್ಬದ ಸಂದರ್ಭದಲ್ಲಿ ನದಿ ಸ್ನಾನಕ್ಕೆಂದು ಹೋಗಿದ್ದ 3 ಯುವಕರು ಆಕಸ್ಮಿಕ ಕಾಲು ಜಾರಿ ತುಂಗಭದ್ರಾ ನದಿ ಪಾಲಾದ ಘಟನೆ ಬುಧವಾರ ಸಂಜೆ ನಡೆದಿದೆ. ಈ ಪೈಕಿ ಒಬ್ಬ ಯುವಕ ಈಜಿ ದಡ ಸೇರಿದ್ದು 2 ಯುವಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತ ಯುವಕರನ್ನ ಗಂಗಾವತಿಯ ಗಾಂಧಿನಗರದ ನಿವಾಸಿಗಳಾದ ಸೂರ್ಯ ಮತ್ತು ಅಭಿಷೇಕ್ ಎಂದು ಗುರುತಿಸಲಾಗಿದೆ. ಹೋಳಿ ಹಬ್ಬದ ಬಳಿಕ ಸ್ನೇಹಿತರೊಂದಿಗೆ ಊಟ ಮಾಡಿ ಸ್ನಾನಕ್ಕೆಂದು ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಂದು ಗೊತ್ತಾಗಿದೆ. ಕೊಪ್ಪಳ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಬುಧವಾರ ಹೋಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು. ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರವೇ ಕಾಣಿಸಿಕೊಂಡಿದ್ದು ಬಣ್ಣಗಳ ಹಬ್ಬಕ್ಕೆ ಜನರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು. ಒಂದೆಡೆ ಯುವಕರ ತಂಡಗಳು, ಮತ್ತೊಂದೆಡೆ ಯುವತಿಯರ ಬಳಗಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಪರಸ್ಪರ ಬಣ್ಣ ಎರಚಿಕೊಂಡು ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಕಿವಿಗಡಚಿಕ್ಕುವ DJ ಸಂಗೀತದ ಅಬ್ಬರದ ನಡುವೆ ಯುವ ಜನರು ಡ್ಯಾನ್ಸ್ನಲ್ಲಿ ತೊಡಗಿ ಕ್ರೀಡಾಂಗಣವೇ ರಂಗಿನ ರಂಗುಗಳಿಂದ ಕಂಗೊಳಿಸಿತು. ಸ್ನೇಹಿತರು, ಕುಟುಂಬಸ್ಥರು ಸೇರಿ ಹೋಳಿ ಹಬ್ಬವನ್ನು ಆಚರಿಸಿದ್ದು ಎಲ್ಲೆಡೆ ಹರ್ಷೋದ್ಗಾರ ಮತ್ತು ಸಂಭ್ರಮದ ವಾತಾವರಣವೇ ಕಂಡುಬಂದಿತು. ಇನ್ನು ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದು ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲವೆಂದು ತಿಳಿದುಬಂದಿದೆ. ಹೋಳಿ ಹಬ್ಬವು ಒಗ್ಗಟ್ಟು ಮತ್ತು ಸೌಹಾರ್ದತೆಯ ಸಂದೇಶವನ್ನ ಸಾರುವ ಹಬ್ಬವಾಗಿದೆ. ಕೊಪ್ಪಳದಲ್ಲಿ ಈ ಬಾರಿ ವಿಶೇಷ ಉತ್ಸಾಹದಿಂದ ಈ ಹಬ್ಬ ಆಚರಣೆ ಮಾಡಲಾಯಿತು. ಇಸ್ರೇಲ್ ಇರಾನ್ ಯುದ್ಧ ನಡುವೆ PM ಮೋದಿ ಅವರ ಭಾವಚಿತ್ರವಿಟ್ಟು ಅವಮಾನ. ಸಾಮಾಜಿಕ ಜಾಲತಾಣದಲ್ಲಿ PM ಮೋದಿ ಅವರ ಭಾವಚಿತ್ರವಿಟ್ಟು ಅವಮಾನ ಮಾಡಲಾಗಿದೆ. ಯಾದಗಿರಿಯ ದುಕಾಣವಾಡಿ ನಿವಾಸಿ ಅಬ್ದುಲ್ ನಬಿ ಅವರ ಮೊಬೈಲ್ ನಂಬರ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ PM ಮೋದಿ ಅವರಿಗೆ ಅವಹೇಳನ ಮಾಡಿರುವ ಫೋಟೋ ಪೋಸ್ಟ್ ವೈರಲ್ ಆಗ್ತಿದೆ. ಇನ್ನು ಮೋದಿ ಸೀರೆ ಹಾಗೂ ಕುಪ್ಪಸ ಧರಿಸಿರುವ ಫೋಟೋ ವೈರಲ್ ಆಗ್ತಿದ್ದು ಹಾಗೂ ಇಸ್ರೇಲ್ ದೇಶದ PM ಧೋತಿ ಹಾಕಿ ಜೊತೆಯಾಗಿ ನಿಂತಿರುವ ಭಾವಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇನ್ನು ಇಸ್ರೇಲ್ ಈಸ್ ಫಾದರ್ ಲ್ಯಾಂಡ್, ಇಂಡಿಯಾ ಈಸ್ ಮದರ್ ಲ್ಯಾಂಡ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿದ್ದಾರೆ ಕಿಡಿಗೇಡಿಗಳು. ವಿವಿಧ ಸಮುದಾಯಗಳ ಜನರಲ್ಲಿ ಕೂಡ ದ್ವೇಷ ಉಂಟು ಮಾಡುವ ಹಿನ್ನೆಲೆ ಅಬ್ದುಲ್ ನಬಿ ವಿರುದ್ಧ ಕೇಸ್ ದಾಖಲಾಗಿದೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲು ಮಾಡಿದ್ದಾರೆ. ಹುಮ್ನಾಬಾದ್ ನಗರದ ಜೇರ್ಪೇಟ್ ಬಡಾವಣೆಯ ಐತಿಹಾಸಿಕ ಶ್ರೀ ಸಂಗಮನಾಥ ದೇವಸ್ಥಾನ ಆವರಣದಲ್ಲಿ ಹೋಳಿ ಹುಣ್ಣಿಮೆಯ ಅಂಗವಾಗಿ ವೈಭವದಿಂದ ಕಾಮದಹನ ಕಾರ್ಯಕ್ರಮ ಜರುಗಿತು. ಸಂಗನಾಥ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾದಂತಹ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಚಾಲನೆ ನೀಡಿದರು. ಜೇರ್ಪೇಟ್ ಬಡಾವಣೆಯಲ್ಲಿ ದಶಕಗಳಿಂದಲೂ ಕೂಡ ಆಚರಿಸಲಾಗುತ್ತಿರುವಂತಹ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಇಂತಹ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಏಕತೆಯನ್ನ ಬಲಪಡಿಸುತ್ತವೆ ಎಂದು ರಾಜಶೇಖರ್ ಪಾಟೀಲ್ ಅವರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, DCC ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಹಾಗೂ KMF ನಿರ್ದೇಶಕರಾದಂತಹ ರೇವಣ್ ಸಿದ್ದಪ್ಪ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
ಇಸ್ರಾಯೇಲ್ ನಡುವೆ ವಾರ್ ಕೆಲಸಕ್ಕೆಂದು ಹೋದ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ. ಕತಾರ್ ದೇಶದಲ್ಲಿ ಸೈರಾನ್ ಕ್ಷಿಪಣಿ ಸದ್ದಿಗೆ ಬೆಚ್ಚಿ ಬಿದ್ದಿದ್ದ ಬೀದರ್ ಮೂಲದ ಯುವಕರು. ಕತಾರ್ ದೇಶದಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಮಯ ಕಳೆಯುತ್ತಿದ್ದಾರೆ ನೂರಾರು ಕನ್ನಡಿಗರು. ಇನ್ನು ಸೈರನ್ ಕ್ಷಿಪಣಿಗಳ ಸದ್ದಿಗೆ ಭಯಗೊಂಡು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಕನ್ನಡಿಗರು. ಇಸ್ರಾಯೇಲ್, ಅಮೆರಿಕ ಹಾಗೂ ಇರಾನ್ ಯುದ್ಧದಿಂದ ಕನ್ನಡಿಗರಿಗೂ ಕೂಡ ಕಂಟಕ ಎದುರಾಗ್ತಿದೆ. ಇನ್ನು ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿ ವಿವರಿಸಿದ್ದಾರೆ ಬೀದರ್ ಮೂಲದ ಗಿರೀಶ್ ಅವರು. ನೀವೆಲ್ಲ ಭಾರತ ದೇಶದಲ್ಲಿ ಹೋಳಿ ಹಬ್ಬ ಸಂಭ್ರಮ ಆಚರಣೆ ಮಾಡ್ತಿದ್ದೀರಿ, ಆದರೆ ಪ್ರತಿ ಕ್ಷಣವೂ ಕೂಡ ನಾವು ಇಲ್ಲಿ ಸಂಕಷ್ಟದಲ್ಲಿದ್ದೀವಿ. ಇನ್ನು ಈ ಸಂಕಷ್ಟದಿಂದ ಹೇಗೆ ಬಚಾವ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ರಾತ್ರಿ ಸಮಯ ಎಲ್ಲಿಂದ ಹೇಗೆ ಬಂದು ಬಾಂಬ್ ಬೀಳುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ಒಂದು ತುಂಬಾನೇ ಭಯವಾಗ್ತಿದೆ. ಇನ್ನು ಬಿಲ್ಡಿಂಗ್ ಒಳಗಿದ್ರೆ ಅಲ್ರಾಮ್ ಬಂದ್ರೆ ಹೊರಗೆ ಓಡಿ ಬರ್ತಿದ್ದೀವಿ. ಮನೆಯಲ್ಲಿ ಕೂಡ ಹೋಗ್ಬೇಡ ಅಂತಿದ್ರು, ನಾವೇ ಕೇಳಿಲ್ಲ. ಸುಮ್ಮನೆ ಈ ದೇಶಕ್ಕೆ ಬಂದಿವೆ ಅಂತ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ ತುಂಬಾ ಸಂತೋಷದಿಂದ ಇದ್ದೆ, ಆದ್ರೆ ಇಲ್ಲಿ ನಿತ್ಯವೂ ಕೂಡ ಸಮಸ್ಯೆ ಆಗ್ತಿದೆ. ಇನ್ನು ವಿಡಿಯೋ ಮಾಡಿ ಕತಾರ್ ದೇಶದಲ್ಲಿನ ಪರಿಸ್ಥಿತಿ ವಿವರಿಸಿದ್ದಾರೆ ಬೀದರ್ ಮೂಲದ ಯುವಕ ಗಿರೀಶ್ ಅವರು. ನಮಸ್ಕಾರ ರೀ ಅಪ್ಪ, ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ನಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು అలాగే ಅದ. ಹೆಂಗಂದ್ರೆ ಯಾಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಯಾಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ನೋಡಿ ಬಿಲ್ಡಿಂಗ್ ಒಳಗಿರ್ತೇವೆ ನಾವು. ಯಾವಾಗ ಯಾಕಡೆ ಬಂದು ಯಾಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ, ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಮ್ಮದೇ ಭಾರಿ ಇದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಎಲ್ಲಿ ನಾವು ನೋಡ್ರಿ ನಾವು ಭೀ ಮನ್ಯಾಗ ಎಲ್ಲ ಹೇಳಿದ್ವು ರೀ, ಬ್ಯಾಡ್ರಿ ಬ್ಯಾಡ್ರು ಅಂತ. ಕೇಳಿಲ್ಲ, ಇಲ್ಲಿ ಬಂದು ಸಜಾವಾಗಿ ನೋಡ್ರಿ. ಅಲ್ಲೆಲ್ಲ ಮಜದಾಗಿದ್ದಿದ್ದೆವು, ಇಲ್ಲಿ ಬಂದು ಸಜಾದಾಗ ಸಿಗ್ಬಿದ್ದಿದ್ದೆವು. ತೋರಿಸ್ತಾ ತಗೋರಿ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವ ಅಂತ. ವೇಟ್ ಮಾಡ್ರಿ ಮತ್ತೆ. ಓಕೆ, ಬಾಯ್. ಇವಾಗಿದ್ದು ಇಂದಿನ ಮುಂಜಾನೆ ರೌಂಡ್ ಅಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.